ಬೆಂಗಳೂರಿನಲ್ಲಿ ಮನಬಂದಂತೆ ಕಾರು ಚಲಾಯಿಸಿ ಹುಚ್ಚಾಟವನ್ನ ಮೆರೆಯಲಾಗಿದೆ. ಪಾದಚಾರಿ ಹಾಗೆ ವಾಹನಗಳಿಗೆ ಕಾರು ಡಿಕ್ಕಿ ಹೊಡೆದಂತ ಚಾಲಕ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೇಕಾಬಿಟ್ಟಿಯಾಗಿ ಮನಬಂದಂತೆ ಹೆಂಗಂದ್ರಂಗೆ ಕಾರನ್ನ ಚಲಾಯಿಸಿ ಹುಚ್ಚಾಟವನ್ನ ಮೆರೆದಿದ್ದ. ಪಾದಚಾರಿಗಳು ವಾಹನಗಳಿಗೆ ಕಾರನ್ನ ಡಿಕ್ಕಿ ಹೊಡೆದಿದ್ದ ಚಾಲಕ. ಬಸವೇಶ್ವರ ನಗರದ 3ನೇ ಸ್ಟೇಜ್ನಲ್ಲಿ ನಡೆದಂತ ಘಟನೆ ಇದು. ವೆಸ್ಟ್ ಆಫ್ ಕಾರ್ಡ್ ರೋಡ್ನ NPS ಜಂಕ್ಷನ್ ಬಳಿ ನಡೆದಂತ ಘಟನೆ. ಅಡ್ಡಾದಿಡ್ಡಿಯಾಗಿ ಕಾರನ್ನ ಚಲಾಯಿಸಿದವನ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಚಾಲಕನ ವಿರುದ್ಧ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಟ್ವೀಟ್ ಕೂಡ ಮಾಡಿದ್ರು ವಿಜುವಲ್ ಸಮೇತವಾಗಿ. ನಿನ್ನೆ ಸಂಜೆ ನಡೆದಂತ ಘಟನೆ ಇದು. ಸುಮಾರು 4:15 ಸಮಯದಲ್ಲಿ ನಡೆದಿರತಕ್ಕಂತ ಘಟನೆ. KA 02 MK 4206 ಸಂಖ್ಯೆಯ ಕಾರ್ನಿಂದ ಅಂದ್ರೆ ಆ ಚಾಲಕ ಕೃತ್ಯವನ್ನ ಎಸಗಿದ್ದ. ಗಾಯಾಳು ವೆಂಕಟೇಶ್ಗೂ ಕೂಡ ಗಾಯಗಳಾಗಿತ್ತು. ಅದೇ ಸಂದರ್ಭದಲ್ಲಿ ಅಡ್ಡಾದಿಡ್ಡಿಯಾಗಿ ಯಾವ ರೀತಿ ಕಾರನ್ನ ಚಲಾಯಿಸ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಿ ನೀವು ಕೂಡ. ಬೇಕಾಬಿಟ್ಟಿಯಾಗಿ ಹೆಂಗಂದ್ರಂಗೆ ಗಾಡಿಯನ್ನು ಓಡಿಸ್ತಾ ಇದ್ದಾನೆ ಆತ. ಡಿಕ್ಕಿ ಹೊಡೆದು ಅಲ್ಲಿ ವಾಹನ ಸವಾರರಿಗೂ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲಿ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗಾಡಿಗಳಿಗೂ ಕೂಡ ಡಿಕ್ಕಿ ಹೊಡೆದಿದ್ದಾನೆ. ಮನಬಂದಂತೆ ಕಾರನ್ನ ಚಲಾಯಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ಪುಂಡಾಟವನ್ನ ಮೆರೆದಿದ್ದಾಯ್ತಾ. ಹಿಟ್ ಅಂಡ್ ರನ್ ಮಾಡಿದಂತ ಕಾರು ಚಾಲಕ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ವಿಜಯನಗರ ಸಂಚಾರಿ ಪೊಲೀಸರಿಂದ ಚಾಲಕನ ವಿಚಾರಣೆ ಕೂಡ ನಡೀತಾ ಇದೆ. ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹುಚ್ಚಾಟವನ್ನ ಮೆರೆದಿದ್ದಾನೆ? ಆತ ಏನಾದ್ರೂ ಮದ್ಯ ವ್ಯಸನಿ ಏನಾದ್ರೂ ಆಗಿದ್ನ, ಅಥವಾ ಇಂಟೆನ್ಷನಲ್ ಏನಾದ್ರೂ ಮಾಡಿದ್ನ, ಅಥವಾ ಏನಾದ್ರೂ ಕದ್ದಲಿಂದ ಏನಾದ್ರೂ ಎಸ್ಕೇಪ್ ಆಗ್ತಿದ್ನ, ಏನು ಎತ್ತ ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಕಾರ್ ನಂಬರ್ ಸಿಕ್ಕಿದ್ರಿಂದಾಗಿ, ವಿಷಲ್ ಸಿಕ್ಕಿರೋದ್ರಿಂದಾಗಿ ಆತನನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ನಮ್ಮದು ಕಾರು ಆ ಕಡೆಯಿಂದ ಯಾವುದೋ ಒಂದು ಕಾರ್ ರಿವರ್ಸ್ ಇದ್ರಲ್ಲಿ ಬಂದು 2 ಸತಿ ಟಚ್ ಮಾಡಿಬಿಡ್ತಪ್ಪದ್ದು. ಅವ್ರದ್ದು CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ. ನೀವು ನೋಡ್ಕೊಂಡೆ ಅಂದ್ರೆ ಅವ್ರು ಬಂದು ಟಚ್ ಆದ ನಿಮ್ಗೆ ಗೊತ್ತಾಗ್ಲಿಲ್ಲ? ಗೊತ್ತಾಯ್ತು. ನಾನು ಅಲ್ಲೇ ಕಿಟಕಿನಲ್ಲಿ ಏನು ಈ ಥರ ಶಬ್ದ ಅಂತ ನೋಡಿದ್ರೆ ಅದು ಒಂದ್ಸತಿ ಟಚ್ ಮಾಡ್ದ, ಮತ್ತೆ ಇನ್ನು ಮುಂದಕ್ಕೆ ತಗೊಂಡು ತಿರುಗಿ ಹಿಂಗೆ ಟಚ್ ಮಾಡ್ದ. ಆಮೇಲೆ ನೀವು ಕೆಳಗಡೆ ಬಂದಾಗ ಹೋಗ್ಬಿಟ್ಟಿದ್ದಾನ? ಓಟೋದ ಪಾಪ ಇವರೆಲ್ಲ ಓಡಿಸ್ಕೊಂಡು ಹೋದ್ರು. ಅದ್ರ ಸಿಗ್ಲಿಲ್ಲ ಅಂತ ಬಂದ್ರು. ಆಮೇಲೆ ನಮ್ಮ ಮಗ ಎಲ್ಲೋ ಹೋಗಿದ್ರು, ಅವ್ರು ಬಂದ್ರು. ಒಂದು 4:15 ಸುಮಾರಲ್ಲಿ ಅವನು ರಿವರ್ಸಲ್ಲಿ ಬಂದ. ಅಲ್ಲಿ ಡೌನಿಂದ ಅಲ್ಲಿ 2 ಸಣ್ಣ ಮಕ್ಕಳ ಮೇಲೆ ಏನೋ ಇದನ್ನ ರ್ಯಾಸಾಗಿ ಡ್ರೈವ್ ಮಾಡ್ತಾ ಇದ್ದ. ಅಲ್ಲಿ ನಮ್ಮ ಫ್ರೆಂಡ್ ಓಡಿಸ್ಕೊಂಡ್ಬಂದರು. ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಗಾಡಿ ನಿಂತಿತ್ತು. ಸಡನ್ನಾಗಿ ರೈಟ್ ಟರ್ನ್ ಆಗಕ್ಕೆ ಹೋಗ್ಬಿಟ್ಟು ಒಂದ್ಸತಿ ಹೊಡೆದ ಅದಕ್ಕೆ. ಮತ್ತೆ ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದ್ಸತಿ ರ್ಯಾಸ್ ಡ್ರೈವ್ ಮಾಡಿ ಹೋದ. ಅವ್ನು ಹಿಂದೆ ಫಾಲೋಅಪ್ ಮಾಡ್ಕೊಂಡು ಹೋದ್ರು ಅವ್ನು ಸಿಗಲಿಲ್ಲ. ಅಲ್ಲಿ ಇದು ಬಸವೇಶ್ವರ ಸರ್ಕಲಲ್ಲಿ ಸಿಗ್ನಲ್ ಇದ್ರೂ ಅಲ್ಲಿ ಇನ್ನೊಂದು ಕಾರ್ಗಳಿಗೆ ಇದು ಮಾಡಿಬಿಟ್ಟು ರ್ಯಾಸ್ ಡ್ರೈವ್ ಮಾಡಿ ಈ 2 ಬೈಕ್ ಮೇಲೆ ಇದು ಮಾಡಿ ಹಂಗೆ ಮುಂದಕ್ಕೆ ಹೋಗ್ಬಿಟ್ಟು ಕಾಮಾಕ್ಷಿಪಾಳ್ಯ ಒಳಗಡೆಯಿಂದ ಅಲ್ಲಿ ಸುಮ್ಮನಹಳ್ಳಿ ಅಂತ ಬರುತ್ತೆ, ಅಲ್ಲಿಗೆ ಹೋದ್ನಂತೆ. ಅಲ್ಲಿ ಹೋಗುವಾಗ ಅಂದಿವೆ ಒಂದು 10 ಕಾರ್ಗೆ ಡ್ಯಾಮೇಜ್ ಮಾಡಿ ಹೋಗಿದ್ದಾನೆ. ಬಟ್ ಈ ಹ್ಯಾಸ್ ಟೇಕನ್ ಡ್ರಗ್ಸ್. ರಾಜಾಜಿನಗರ ಅಂತ ಹೇಳಿದ್ರು. ಪೊಲೀಸರು ಆಮೇಲೆ ಬಂದರು. ಅವ್ರು ಬಂದು ನಂಬರ್ ಟ್ರೇಸ್ ಔಟ್ ಮಾಡಿದ್ಮೇಲೆ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಂತ ಗೊತ್ತಾಯ್ತು. ಕಾರ್ ಇಲ್ಲಿ ಕಾರ್ ಮಾಡ್ದ. ಅಲ್ಲಿ ಮುಂದೆ